ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಇಲ್ಲಿ ರಿಸೆಪ್ಷನ್ ಇದೆ, ಬಟ್ ರಿಸೆಪ್ಷನಲ್ಲಿ ಗೌರಿ ಕಾಣಿಸ್ತಲ್ಲ. ಹಾಗಿದ್ರೆ ಏನಾಯಿತು, ಏನು ಕತೆ, ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಇಲ್ಲಿ ರಿಸೆಪ್ಷನ್ ಇರೋದ್ರಿಂದ ಅಜ್ಜಿ ಗೌರಿಗೆ ಸೀರೆ ಉಡುವೆ ಎಲ್ಲವನ್ನೂ ಕೂಡ ತೆಗೆದುಕೊಂಡು ಬರ್ತಾರೆ. ಬಟ್ ಗಂಡನೇ ನನ್ನ ಜವಾಬ್ದಾರಿಯನ್ನು ಒಪ್ಕೊಳ್ಳಿಲ್ಲ, ಹೆಂಡತಿ ಅಂತ ಒಪ್ಕೊಳ್ಳಿಲ್ಲ ಅಂದಮೇಲೆ ಇದಕ್ಕೆಲ್ಲ ನನಗೆ ಅದಕ್ಕೆ ನೀವು ನನ್ನ ಸೊಸೆ ಅಂತ ಅನೌನ್ಸ್ ಮಾಡ್ತೀರಾ ಅಂತೆಲ್ಲ ಗೌರಿ ಪ್ರಶ್ನೆ ಮಾಡ್ತಿರ್ತಾರೆ. ಆಗ ಇಲ್ಲಿ ಅಜ್ಜಿ ನೋಡಮ್ಮ ಗೌರಿ, ಅರ್ಥ ಮಾಡ್ಕೊ, ಇದು ದೇವರ ಬೆಸದ ಸಂಬಂಧ ಅಂತ ಹೇಳ್ತಿರ್ತಾರೆ. ಅಷ್ಟರಲ್ಲಿ ಅಲ್ಲಿಗೆ ವಿವೇಕ್ ಬಂದಿದೆ, ನಾನು ಅವಳಿಗೆ ಕೊಟ್ಟು ಬರ್ತೀನಿ, ನೀವು ಹೋಗಿ ಅಜ್ಜಿ ಅಂತ ಹೇಳ್ತಾರೆ. ಬಟ್ ಅಜ್ಜಿ ಗಲಾಟೆ ಮಾಡಬಾರ್ದು ಅಂತ ತಿಳಿಸಿ ಅಲ್ಲಿಂದ ಹೋಗ್ತಾರೆ. ಆದರೆ ಇಲ್ಲಿ ಗೌರಿ ಮತ್ತು ವಿವೇಕ್ ನಡುವೆ ದೊಡ್ಡ ಗಲಾಟೆನೇ ಶುರುವಾಗ್ಬಿಡತ್ತೆ. ಯಾಕಂದರೆ ಗೌರಿ, ನೀವು ಒಪ್ಕೊಂಡ್ರೆ ಜವಾಬ್ದಾರಿ, ನಾನು ನಿಮ್ಮ ಜವಾಬ್ದಾರಿ ಅನ್ನೋದನ್ನು ಅಂತ ಕೇಳಿದಾಗ ಇಲ್ಲ, ಯಾವುದೇ ಕಾರಣಕ್ಕೂ ನೀನು ನನ್ನ ಜವಾಬ್ದಾರಿ ಅಂತ ಒಪ್ಕೊಳ್ಳೋದಿಲ್ಲ, ನನ್ನ ಹೆಂಡತಿ ಅಂತ ಕೂಡ ಒಪ್ಕೊಳ್ಳೋದಿಲ್ಲ. ಬಟ್ ಮನೆ ಸಂಪ್ರದಾಯ, ರಿಸೆಪ್ಷನ್ ಇದೆ, ನೀನು ಅಲ್ಲಿಗೆ ಬರಬೇಕು, ನಮ್ಮ ಕರ್ಮ ನೀನು ನನ್ನ ಹೆಂಡತಿ ಅನ್ನೋದ ಇಂಟ್ರಡ್ಯೂಸ್ ಮಾಡಬೇಕು ಅಂತ ಹೇಳಿ ವಿವೇಕ್ ಹೇಳ್ತಾರೆ. ಹಾಗಾದ್ಮೇಲೆ ನಾನು ಯಾವುದೇ ಕಾರಣಕ್ಕೂ ನಿಮ್ಮ ಜೊತೆಯಾಗಿ ಬರುವುದಿಲ್ಲ, ನನಗೆ ರಿಸೆಪ್ಷನ್ ಬೇಡ ಅಂತಾನೆ ಹೇಳಿ ಇಲ್ಲಿ ಹಠ ಮಾಡ್ತಿದ್ದಾಳೆ ಗೌರಿ. ಬಟ್ ನೀನು ಇದನ್ನು ತಗೊಳ್ಳೇಬೇಕು ಅಂತ ಹೇಳಿ ಹಾಗೆ ಎಷ್ಟು ಬಿಡ್ತಾರೆ ಸರಾನ. ಆಗ ಒಂದು ನೆಕ್ಲೆಸ್ ಹೋಗಿದೆ, ಹಾರ ಹೋಗಿದೆ, ಗೌರಿಗೆ ಹೋಗಿ ಸೇರುತ್ತೆ. ಅದನ್ನು ನೋಡಿ ಅಜ್ಜಿ ಖುಷಿ ಪಡ್ತಾರೆ. ನಂತರ ಇಲ್ಲಿ ವಿವೇಕ್ ಅಲ್ಲಿಂದ ಹೊರಟು ಬಿಡ್ತಾರೆ. ನಂತರ ಅಜ್ಜಿ ಬಂದಿದೆ, ನೋಡಮ್ಮ ಗೌರಿ, ನೀನು ಯಾಕೆ ಈ ರೀತಿಯ ಹಠ ಮಾಡ್ತಿದ್ಯಾ, ಖಂಡಿತ ನೀನು ಮಾತಾಡ್ತಿರೋದು ತಪ್ಪು ಅಂತ ಹೇಳ್ತಿಲ್ಲ ನಾನು. ವಿವೇಕ್ ಕೋಪ ಮಾಡ್ಕೊಂಡಿದ್ದಾನೆ, ಖಂಡಿತ ನಿಜ, ಅವನ ಮಾತಿನಿಂದ ನಿನಗೆ ನೋವಾಗ್ತಿದೆ ಅನ್ನೋದು ನಂಗೆ ಅರ್ಥ ಆಗುತ್ತೆ. ಆದರೆ ಅವ್ನ ಕೋಪ ಸ್ವಲ್ಪ ದಿನ ಅಷ್ಟೇ ಅಮ್ಮ, ಖಂಡಿತ ಅವ್ನು ನಿನ್ನನ್ನು ಒಪ್ಕೋತಾನೆ, ನಿನ್ನ ಒಳ್ಳೆತನ ಅವನಿಗೆ ಗೊತ್ತಾಗತ್ತೆ, ನೀನು ಏನು ಅನ್ನೋದು ಅವ್ನಿಗೆ ಅರ್ಥ ಆಗುತ್ತೆ. ಈಗ ಅವನಿಗೆ ಕೋಪ ಇರೋದ್ರಿಂದ ಯಾವುದೊಂದು ಕೂಡ ಅರ್ಥ ಆಗ್ತಿಲ್ಲ, ಅದನ್ನು ಸರಿಸಿ ಅವನಿಗೆ ಪ್ರೀತಿ ತೋರ್ಸೋಕೆ ಆಗ್ತಿಲ್ಲ. ಅದೇ ಕಾರಣಕ್ಕೆ ಅವನು ಈ ರೀತಿ ಸಿಡಕ್ತಿದ್ದಾನೆ. ದಯವಿಟ್ಟು ಅವನನ್ನು ತಪ್ಪು ತಿಳ್ಕೊಬೇಡ, ನೀನು ಇದನ್ನು ಹಾಕೊಂಡು ರೆಡಿ ಆಗುವ ಅಂತ ಹೇಳ್ತಾರೆ. ಆದ್ರೂ ಅಜ್ಜಿ ಅವ್ರಿಗೆ ನಾನು ಇಷ್ಟ ಇಲ್ಲ ಅಂದಮೇಲೆ ಅದು ಹೇಗಾಗತ್ತೆ ಅಜ್ಜಿ ಅಂತ ಗೌರಿ ಕೇಳಿದಾಗ ನಂಗೆ ಅರ್ಥ ಆಗತ್ತಮ್ಮ, ನೀನು ಹೇಳ್ತಿರೋ ಮಾತು ಸತ್ಯನೇ. ಆದರೆ ಒಂದು ವಿಷಯ ತಿಳ್ಕೊ, ಇದನ್ನು ನಿಮ್ಮಮ್ಮನೂ ಸುಳ್ಳು ಹೇಳಿ ಮಾಡಿಸಿರೋದು, ನಿನ್ನ ಮುಖ ಮುಚ್ಕೊಂಡು ಬಂದು ಅಲ್ಲಿ ಕೂತಿದ್ದದಕ್ಕೆ ಮದುವೆ ಆಗಿದ್ದು ಅಂತ ಏನೂ ಅನ್ಕೋಬೇಡ. ಇದೆಲ್ಲವೂ ಕೂಡ ದೇವರು ಬೆಸೆದಂತಹ ಒಂದು ಸಂಬಂಧ. ಖಂಡಿತ ಈ ಬಂಧ ದೇವರು ಬೆಸೆದಿರೋದ್ರಿಂದನೇ ಇಷ್ಟೆಲ್ಲ ಆಗ್ತಿರೋದು. ಈಗ ನೋಡು, ನೀನು ಸರ ಬೇಡ ಅಂದೆ, ಆದರೆ ಅವನು ಎಸ್ತಿದ್ದು ನಿನ್ನ ಕೊರಳಿಗೆ ಬಂದು ಸೇರ್ತು, ಅಲ್ಲೇ ತಿಳ್ಕೊಬೇಕಲ್ವಾ ಇದು ದೇವರು ಹೊಸದ ಸಂಬಂಧ ಅಂತ ಹೇಳಿ. ಅದರ ಜೊತೆಗೆ ನಮ್ಮ ಒಂದು ಕುಟುಂಬದಲ್ಲಿ ಒಂದು ಸಂಪ್ರದಾಯ ಇದೆ, ಮದುವೆ ಆಗಿ ಬಂದ ಹುಡುಗಿಗೆ ಗಂಡನೇ ಮೊದಲನೇ ತುತ್ತನ್ನು ತಿನ್ನಿಸ್ಬೇಕು ಅಂತ. ವಿವೇಕ್ ಕೂಡ ಅವನಿಗೆ ಗೊತ್ತಿಲ್ಲದೆ ಮೊದಲನೇ ತುತ್ತನ್ನು ತಿನ್ನಿಸ್ತಾ, ಜೊತೆಗೆ ಅವನೇ ಹೊಸ ಬಟ್ಟೆಯನ್ನು, ಉಡುವಿಯನ್ನು ನಿನ್ನ ಕೈಗೆ ಕೊಡಬೇಕಾಗಿತ್ತು, ಅದನ್ನು ಕೂಡ ಈಗ ಅವನೇ ಮಾಡಿದ್ದಾನೆ. ಇದೆಲ್ಲವನ್ನೂ ಕೂಡ ನೋಡಿದ್ರೆ ಗೊತ್ತಾಗುತ್ತೆ ಇದು ದೇವರೇ ಮಾಡಿದಂತಹ ಒಂದು ಬಂಧ ಇದು ಅಂತ. ಅಂದಮೇಲೆ ದೇವರು ಮಾಡಿರೋ ಬಂಧ ಇದೇ ರೀತಿ ಜಗಳ ಆಡ್ತಾ ಇರೋದಕ್ಕೆ ಹೇಗೆ ಸಾಧ್ಯ? ಖಂಡಿತವಾಗ್ಲೂ ನೀವು ಮುಂದೆ ತುಂಬ ಚೆನ್ನಾಗಿರ್ತೀರಾ, ನಂಬಿಕೆ ನನಗಿದೆ. ಆದರೆ ಅದಕ್ಕೆ ಸಮಯ ಕಾಲ ಕೂಡ ಬರಬೇಕಷ್ಟೇ ಅಂತ ಹೇಳಿ ಅಜ್ಜಿ ಹೇಳ್ತಾರೆ. ನೋಡಮ್ಮ, ಇಷ್ಟು ಹೇಳಿದೆ, ನಾನು ಅರ್ಥ ಮಾಡಿಕೊಂಡು ರೆಡಿ ಆಗ್ತೀನಿ ಅಂದರೆ ರೆಡಿ ಆಗು, ಅದರ್ವೈಸ್ ನೀನು ಹೇಳಿದ್ದೆ ಸರಿ ಅಂದರೂ ಕೂಡ ಅದು ಮಾತನ್ನು ನಾನು ಕೂಡ ಗೌರವಿಸ್ತೀನಿ. ಆದರೆ ತಾತಂಗೂ ಕೂಡ ನಿನ್ನನ್ನು ಈ ಮನೆ ಸೊಸೆ ಅಂತ ಹೇಳಿ ಎಲ್ರಿಗೂ ಪರಿಚಯ ಮಾಡಿಕೊಡ್ಬೇಕು ಅನ್ನುವ ಆಸೆ ಇದೆ, ಅವರು ಕೂಡ ಅದನ್ನೇ ಬಯಸ್ತಿದ್ದಾರೆ. ಇದು ಈ ಮನೆಯ ಸಂಪ್ರದಾಯ, ಜೊತೆಗೆ ಈ ಮನೆ ಒಂದು ಗೌರವ ಮರ್ಯಾದೆ ಉಳಿಸೋದು ಹಿರಿ ಸೊಸೆಯಾದ ನಿನ್ನ ಕರ್ತವ್ಯ ಅನ್ನೋದನ್ನು ನೀನು ಮರಿಬೇಡ ಅಂತ ಹೇಳಿ ಅಜ್ಜಿ ಹೋಗ್ತಾರೆ. ಬಟ್ ಇಲ್ಲಿ ಗೌರಿಗೆ ಏನು ಮಾಡಬೇಕು ಗೊತ್ತಾಗ್ತಿಲ್ಲ. ದೇವರು ಮುಂದೆ ಇಟ್ಟು, ದೇವ್ರ ನೀನು ನಿರಾಭರಣ ಎಂದು ಕೂಡ ನೀನು ಯಾವುದಕ್ಕೂ ಆಸೆ ಪಟ್ಟಿದ್ದಲ್ಲ, ನೀನು ಒಂದು ಸ್ಮಶಾನದಲ್ಲಿ ಜೀವನನ ನಡೆಸ್ತಿದ್ದೆ, ನೀನು ವ್ಯಾಮೋಹಕ್ಕೆ ವೈಭೋಗಕ್ಕೆ ಮನಸ್ಸೋತನಲ್ಲ. ಈ ಗೌರಿ ಇವತ್ತು ಇದನ್ನೆಲ್ಲ ತೊಗೊಂಡು ಏನು ಮಾಡಲಿ ಅಂತ ಗೊತ್ತಾಗ್ತಿಲ್ಲ. ನೀನು ಮುಂದೆ ಇಟ್ಟಿದ್ದೀನಿ, ಏನು ತೀರ್ಮಾನ ತೊಗೋಬೇಕು ನಾನು ಅನ್ನೋದು ನನಗೆ ತೋಚ್ತಾ ಇಲ್ಲ. ಗಂಡಂಗೆ ನಾನು ಇಷ್ಟ ಅಲ್ಲ, ಮುಚ್ಕೊಂಡು ಮೋಸ ಮಾಡಿ ಮದುವೆ ಆಗಿದೆ ಅನ್ನೋ ರೀತಿಯೆಲ್ಲ ಆಗಿಬಿಟ್ಟಿದೆ, ಏನು ಮಾಡಲಿ ನಾನು ಅಂತ ಹೇಳಿ ಗೌರಿ ಯೋಚನೆ ಮಾಡ್ತಿದ್ದಾಳೆ. ಜೊತೆಗೆ ಅತ್ತೆ ಆಡ್ದಂಥ ಮಾತುಗಳನ್ನ ನೆನಪು ಮಾಡ್ಕೋತಿದ್ದಾಳೆ. ಈ ಮನೆಯವರ ಜೊತೆ ನಿನ್ನ ಬಂದ ಯಾವುದೇ ಕಾರಣಕ್ಕೂ ಬೆಸೆಯೋದಕ್ಕೆ ನಾನು ಬಿಡುವುದಿಲ್ಲ ಅಂದಿದ್ದು, ಅತ್ತ ಕಡೆ ಗಂಡ ನಿನ್ನ ಜವಾಬ್ದಾರಿಯನ್ನು ನಾನು ತಗೊಳ್ಳೋದಿಲ್ಲ, ನಿನ್ನ ಹೆಂಡತಿ ಎಲ್ಲ ಅಂದಿದ್ದು, ಇದೆಲ್ಲವನ್ನ ಕೂಡ ನೆನಪು ಮಾಡ್ಕೊಂಡಂಥ ಗೌರಿಗೆ ಈ ಒಂದು ರಿಸೆಪ್ಷನ್ಗೆ ನಾನು ಹೋಗಬೇಕಾ ಅಂತ ಹೇಳಿ ಅನ್ಸೋಕೆ ಶುರುವಾಗ್ಬಿಟ್ಟದ. ಇತ್ತ ಕಡೆ ಕಾಂತ್ ಅವರು ತನ್ನ ಮಗಳ ರಿಸೆಪ್ಷನ್ ಇದೆ ಅಂತ ರೆಡಿಯಾಗಿ ಹೊರಡೋದಕ್ಕೆ ಸಿದ್ಧವಾಗಿದ್ದಾರೆ. ವೀರಣ್ಣವರು ಮಗಳು ಇಬ್ಬರು ಕೂಡ ಬಂದಿದೆ, ಎಲ್ಲಿಗೆ ಹೋಗ್ತಿದ್ರ ಅಂತ ಕೇಳಿದಾಗ, ಇವತ್ತು ನನ್ನ ಮಗಳ ರಿಸೆಪ್ಷನ್ ಇದೆ, ಅದನ್ನು ನೋಡೋಕೆ ಹೋಗ್ತಿದ್ದೀನಿ, ಕಣ್ ತುಂಬ್ಕೋಬೇಕು, ನನ್ನ ಮಗಳು ನೆಮ್ಮದಿ ಆಗಿದ್ದಾಳ ಅನ್ನೋದು ನಾನು ತಿಳಿಬೇಕು ಅಂದಾಗ, ಹಾಗಿದ್ರೆ ನೀನು ಬೆಳಗ್ಗೆ ಹೇಳಿದ ಸುಳ್ಳ, ಹಾಗಿದ್ರೆ ಬೆಳಗ್ಗೆ ನೀನು ಗೌರಿ ನೆಮ್ಮದಿ ಆಗಿರೋದನ್ನು ನೋಡಲಿಲ್ವಾ, ನಿಜ ಹೇಳು ಅಂತ ಪ್ರಶ್ನೆ ಮಾಡ್ತಿದ್ದಾರೆ. ನೋಡು, ನಂಗೆ ಅರ್ಥ ಆಗುತ್ತೆ ಕಾಂತ, ಅಲ್ಲಿ ಅವಮಾನ ಆಗಿರತ್ತೆ ಅಂತ, ನನಗೂ ಕೂಡ ನನ್ನ ಮಗಳು ನೋಡಬೇಕು ಅನ್ನೋ ಆಸೆ ಇರುವುದಿಲ್ವಾ, ಇರುತ್ತೆ. ಬಟ್ ಆದರೂ ಕೂಡ ನಾನು ಯಾಕೆ ಸುಮ್ಮನಿದ್ದೀನಿ ಹೇಳು,
ಅವಳಿಗೆ ನಮ್ಮಿಂದ ನೋವಾಗಬಾರ್ದು, ಅವಳೇ ಇಲ್ಲಿಗೆ ಬರೋ ದಿನ ಬಂದೇ ಬರುತ್ತೆ, ಅವಳನ್ನ ನೋಡೋ ಸಮಯ ಕೂಡ ಬರುತ್ತೆ. ಯಾಕಂದರೆ ನಮ್ಮಿಂದ ಅವ್ರ ಮನೆಯವ್ರಿಗೆ ನೋವಾಗಿದೆ, ಅವ್ರಿಗೂ ಕೂಡ ಕೋಪ ಬಂದಿರುತ್ತೆ. ಇಂಥ ಸಮಯದಲ್ಲಿ ಹೋಗೋದು ಸರಿ ಇರೋದಿಲ್ಲ ಅನ್ನೋ ಕಾರಣಕ್ಕೆ ನಾನು ಸುಮ್ಮನಿರೋದು, ನೋವನ್ನು ಒಳಗಡೆ ತಿನ್ಕೊಂಡು ಅಂತ ಹೇಳ್ತಿದ್ದಾರೆ ವೀರಣ್ಣವರು. ನೀನು ಕೂಡ ಹೋಗಬೇಡ, ಸುಮ್ಮನೆ ವಿನಾಕಾರಣ ಅವಮಾನಕ್ಕೆ ಈಡಾಗಬೇಡ ಅಂತ ಹೇಳ್ತಾರೆ. ಇಲ್ಲ ನಾನು ಹೋಗಲೇಬೇಕು, ನನ್ನ ಮಗಳು ನೆಮ್ಮದಿ ಆಗಿದ್ದಾಳೆ ಅಂತ ನಾನು ತಿಳ್ಕೊಳ್ಳೇಬೇಕು. ಅವಳು ಇಲ್ಲಿದ್ದಾಗ ನನಗೆ ಅವಳ ಬೆಲೆ ಗೊತ್ತಾಗಲಿಲ್ಲ, ಆದರೆ ಈಗ ನನ್ನ ಮಗಳು ಅಲ್ಲಿ ಹೇಗಿದ್ದಾಳು ಅಂತ ನನಗೆ ನಿಜವಾಗ್ಲೂ ನೋವಾಗ್ತದೆ. ಜೊತೆಗೆ ಇಡೀ ಮನೆಯವರು ಅವಳನ್ನು ಸೊಸೆ ಅಂತ ಒಪ್ಕೊಂಡು ಎಲ್ರಿಗೂ ಇಂಟ್ರೊಡ್ಯೂಸ್ ಮಾಡಿಸಿದ್ದಾರೆ, ಅದನ್ನು ನಾನು ನೋಡಲೇಬೇಕು ಅಂತ ಹೇಳಿದಾಗ ನೀನು ಯಾವುದೇ ಕಾರಣಕ್ಕೂ ಇಲ್ಲಿಂದ ಹೋಗುವಾಗಿಲ್ಲ ಅಂತ ಕಂಡೀಷನ್ ಹಾಕಿ ವೀರಣ್ಣವರು ಹೊರಟ್ಬಿಡ್ತಾರೆ. ಬಟ್ ಇಲ್ಲಿ ಕಾಂತ್ ಅವನಂತೂ ಗಂಡನ ಮಾತಿಗೆ ಬೆಲೆ ಕೊಟ್ಟು ಇರೋದ್ರ ಬಗ್ಗೆ ಯೋಚನೆ ಕೂಡ ಮಾಡ್ತಿಲ್ಲ. ತನ್ನ ಮಗಳನ್ನ ಮೊದಲು ನೋಡಬೇಕು ಅಂತಾನೆ ಇಲ್ಲಿ ಜೋಕರ್ ವೇಷ ಹಾಕೊಂಡು ತನ್ನ ಮಗಳ ರಿಸೆಪ್ಷನ್ಗೆ ಹೊರಡೋದಕ್ಕೆ ಇಲ್ಲಿ ಗೌರಿ ಅಮ್ಮ ಸದ್ದುವಾಗ್ತಿದ್ದಾರೆ. ಅತ್ತ ಕಡೆ ಅನಿಕೇತ್ ಮನೆಗೆ ಬಂದಿದ್ದಾನೆ. ಅಲ್ಲಿ ಹೋಗಿದ್ದೆ ತಂಗಿ ಅಮ್ಮಂಗೆ ಅವಮಾನ ಆಯಿತು, ಈ ರೀತಿ ಎಲ್ಲರೂ ಸೇರ್ಕೊಂಡು ಅವಮಾನ ಮಾಡಿದ್ರು. ಆ ಗೌರಿ ಮತ್ತು ಅತ್ತೆ ಇಬ್ಬರು ಕೂಡ ನಿಜಕ್ಕೂ ಅಮ್ಮಂಗೆ ಎಷ್ಟು ಬೇಜಾರ ಆಯಿತು ಗೊತ್ತಾ, ಹೊಡೆದ್ರು ಕೂಡ ಗೊತ್ತಾ ಅಂತೆಲ್ಲ ಹೇಳ್ತಾರೆ. ಏನು ಅಮ್ಮಂಗೆ ಇಷ್ಟೆಲ್ಲ ಅವಮಾನ ಆಗಿದೆ, ಇದನ್ನೆಲ್ಲ ನೋಡ್ಕೊಂಡು ನಾವು ಸುಮ್ಮನೆ ಇರಬೇಕಾ, ಇಷ್ಟು ದಿನ ಹೇಗೆ ಬೆಳೆಸೋದು ಅಂತ ಯೋಚನೆ ಮಾಡ್ತಿದ್ದೆ, ಆದರೆ ಇನ್ನು ಮುಂದೆ ಈ ಕಂಪ್ನಿನ ಹೇಗೆ ತುಳಿಯೋದು ಅಂತ ಯೋಚನೆ ಮಾಡ್ತೀನಿ ಅಂತ ಅನಿಕೇತ್ ಅನ್ಕೋತಾರೆ. ನಂತರ ಇಲ್ಲಿ ಅಣ್ಣ ವಿವೇಕ್ ರೂಮ್ಗೆ ಬರ್ತಾರೆ. ಅಣ್ಣ ರಿಸೆಪ್ಷನ್ಗೆ ರೆಡಿ ಆಗ್ತಿರ್ತಾರೆ. ಅಷ್ಟರಲ್ಲಿ ಅನಿಕೇತ್ ಬಂದಿದೆ, ಬ್ರೋ ದಯವಿಟ್ಟು ಕ್ಷಮಿಸ್ಬಿಡು, ಇವತ್ತು ನೀನು ಮದುವೆ ರೀತಿ ಆಯಿತು ಅನ್ನೋದನ್ನು ನೆನೆಸ್ಕೊಂಡು ತುಂಬ ವಿಚಾರ ಆಗ್ತದೆ ಅಂದಾಗ ನೀನು ನನ್ನ ಈ ಒಂದು ಮದುವೆಗೆ ಸಾಕ್ಷಿ ಆಗಲಿಲ್ವಲ್ಲ, ಪರವಾಗಿಲ್ಲ ಬಿಡು ಅಂತ ಹೇಳ್ತಾರೆ. ಆದರೂ ಕೂಡ ಅಮ್ಮನೇ ಇಷ್ಟೆಲ್ಲ ಮನೆ ಒಳ್ಳೇದು ಮಾಡಬೇಕು ಅನ್ನೋ ಕಾರಣಕ್ಕೆ ಈ ರೀತಿ ಎಲ್ಲ ಮಾಡಿಬಿಟ್ಲು ಅನ್ನೋದು ಗೊತ್ತಾಯಿತು. ಅವಳು ಏನೇ ಉದ್ದೇಶ ಇಟ್ಕೊಂಡು ಮಾಡಿದ್ರು ಕೂಡ ಅದರಿಂದ ಈ ಮನೆಗೆ ತೊಂದರೆನೇ ಆಗಿದೆ ಅಲ್ವಾ. ಹಾಗಾಗಿ ನಂಗೆ ತುಂಬ ಬೇಜಾರು ಆಗ್ತದೆ, ಹೇಗೆ ನಿಮಗೆ ಮುಖ ತೋರಿಸೋದು ಅಂತ ಗೊತ್ತಾಗ್ತಿಲ್ಲ. ಹಾಗಾಗಿ ತಂಗಿ ಮತ್ತು ಅಮ್ಮನ ಕರ್ಕೊಂಡು ದೂರ ಹೋಗ್ಬಿಡ್ತೇನೆ ಅಂತ ಅನಿಕೇತ್ ಹೇಳಿದಾಗ, ಏನು ಮಾತಾಡ್ತಿದ್ಯಾ, ನಾವು ನೀನು ಸಂಬಂಧಿಕರು ಅಂಥದ್ರಲ್ಲಿ ನೀನು ಈ ರೀತಿ ಎಲ್ಲ ಮಾತಾಡೋದಾ, ಖಂಡಿತವಾಗ್ಲೂ ನೀನು ಯಾವತ್ತಿದ್ರು ನನ್ನ ತಮ್ಮನೇ, ಸುಮ್ಮನೆ ಏನೇನೋ ಮಾತಾಡ್ಬೇಡ, ಏನೋ ಅತ್ತೆಯಿಂದ ಹೋಯ್ತು ಅಂತ ಹೇಳಿ ವಿವೇಕ್ ಹೇಳ್ತಾರೆ. ಬಟ್ ಇಲ್ಲಿ ಅನಿಕೇತ್ ವಿವೇಕ್ನ ವಿರುದ್ಧ ಜಿದ್ದು ಸಾಧಿಸ್ತಿದ್ದಾರೆ. ನಾನು ಅನುಭವಿಸೋದಲ್ಲ, ನೀನು ಕೂಡ ಅನುಭವಿಸ್ಲೇಬೇಕು, ಅನುಭವಿಸ್ತಿದ್ಯಾ ಬಿಡು, ನಾನು ನಿನ್ನ ಮದುವೆನ ನಿಲ್ಲಿಸಿದ್ದು ಅನ್ನೋ ವಿಷಯ ನಿನಗಿನ್ನೂ ಕೂಡ ಗೊತ್ತೇ ಆಗಿಲ್ಲ ಅಂತ ಅನಿಕೇತ್ ಅನ್ಕೋತಾರೆ. ಅದ ಕಡೆ ಮೋನಿಕಾಗೆ ರಿಸೆಪ್ಷನಿಸ್ಟ್ ಕಾಲ್ ಮಾಡ್ತಾರೆ. ಅನಿಕೇತ್ ಸರ್ ಯಾಕೋ ಇನ್ನೂ ಕೂಡ ಬಂದಿಲ್ಲ, ಬಿಲ್ ಪೇ ಮಾಡಬೇಕಾಗಿದೆ, ದಯವಿಟ್ಟು ಅವ್ರಿಗೆ ಇನ್ಫಾರ್ಮ್ ಮಾಡಿ ಅಂತ ಹೇಳ್ತಾರೆ. ಹಾಗಾಗಿ ಮೋನಿಕಾ ಕೂಡ ಆಫೀಸ್ಗೆ ಕರೆ ಮಾಡಿ ಕೇಳಿದಾಗ ಅನಿಕೇತ್ ಸರ್ ಇನ್ನೂ ಒಂದು ವಾರದಿಂದ ಕೂಡ ಬರ್ತಾ ಇಲ್ಲ, 5 ದಿನದಿಂದ, ಇವತ್ತು ರಿಸೆಪ್ಷನ್ ಇದೆ, ಅವರು ಅಲ್ಲೇ ಅಟೆಂಡ್ ಮಾಡ್ತಿದ್ದಾರೆ ಅಂದಾಗ ರಿಸೆಪ್ಷನ್ ಯಾರ್ದು ಅಂತ ಮೋನಿಕಾ ಕೇಳಿದ್ದಕ್ಕೆ ವಿವೇಕ್ ಸರ್ದು, ನಮ್ಮನ್ನ ಕೂಡ ಇನ್ವೈಟ್ ಮಾಡಿದ್ದಾರೆ ಅನಿಕೇತ್ ಸರ್, ನಾವು ಕೂಡ ಹೊರಡ್ತಿದ್ದೀವಿ ಅಂತ ಹೇಳ್ತಾರೆ. ಈ ಕಡೆ ಮೋನಿಕಾಗೂ ಕೂಡ ಅನ್ಸುತ್ತೆ, ಏನಿದು ಅನಿಕೇತ ನಮ್ಮ ಹತ್ರನೇ ವಿಷಯ ಮುಚ್ಚಿಟ್ಟಿದ್ದಾನೆ, ಹಾಗಿದ್ರೆ ಅಲ್ಲೇ ಅನಿಕೇತ್ ಇರ್ಬೋದು, ಅವ್ನು ಏನು ಮಾಡ್ತಿದ್ದಾನೆ ಅಂತ ಅಲ್ಲೇ ಹೋದ್ರೆ ಗೊತ್ತಾಗುತ್ತೆ ಅನ್ಕೊಂಡಿದ್ದೆ. ಇಲ್ಲಿ ಮೋನಿಕಾ ಕೂಡ ವೈಚರ್ ಆಗಿ ಅಲ್ಲಿಗೆ ಎಂಟ್ರಿ ಕೊಟ್ಟಿದ್ದಾಳೆ. ಈ ಕಡೆ ಅಮ್ಮ ಜೋಕರ್ ಆಗಿ, ದೊಡ್ಡಮ್ಮ ಕೂಡ ಒಂದು ಫಾರಿನ್ ಲೇಡಿ ಆಗಿ ಎಲ್ಲರೂ ಕೂಡ ಒಂದು ರಿಸೆಪ್ಷನ್ಗೆ ಎಂಟ್ರಿ ಕೊಟ್ಟಿದ್ದಾರೆ. ಈ ಕಡೆ ಗೌರಿಯ ಒಂದು ರಿಸೆಪ್ಷನ್ಗೆ ಹೋಗೋದು ಬೇಡವೋ ಅಂತ ಯೋಚನೆ ಮಾಡ್ತಿದ್ದಾರೆ. ಅಲ್ಲಿಗೆ ಮೀಡಿಯಾದವ್ರು ಕೂಡ ಬಂದಿದೆ, ಎಲ್ಲವನ್ನ ಕೂಡ ಕವರೇಜ್ ಮಾಡ್ತಿದ್ದಾರೆ. ವಿವೇಕನ ಮುಂದೆ ಏನು ಸರ್ ಇಷ್ಟು ಅಲ್ಲದ ಮದುವೆ ಆದರೆ ಇವತ್ತು ರಿಸೆಪ್ಷನ್ ಮಾಡ್ಕೋತಾ ಇದ್ರೆ ನಿಮ್ಮ ಹೆಂಡತಿಯಲ್ಲಿ ಕಾಣಿಸ್ತಾನೆ ಇಲ್ಲ ಅಂತ ಕೇಳ್ತಿದ್ದಾರೆ. ಕೊನೆಗೂ ಎಲ್ಲೇ ಹುಡುಕಿದ್ರು ಕೂಡ ಅಲ್ಲಿ ಕಾಣಿಸ್ತಾ ಇಲ್ಲ ಗೌರಿಯ. ಹಾಗಿದ್ರೆ ಗೌರಿ ಏನಾದ್ಲು, ಕೊನೆಗೂ ಕೂಡ ರಿಸೆಪ್ಷನ್ ಅಲ್ಲಿ ಮತ್ತೆ ಇಲ್ಲಿ ವಿವೇಕ್ ಫ್ಯಾಮಿಲಿಗೆ ಅವಮಾನವಾಗ್ಬಿಡತ್ತೆ. ಏನಾಯ್ತು, ಏನ್ ಕಥೆ, ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದ್ರೆ ಮುಂದಿನ ವಿಡಿಯೋಗೆ ವೇಟ್ ಮಾಡೋದನ್ನ ಮರಿಬೇಡಿ.